ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅರ್ಪಿತಾ ಲೋಕೇಶ್. ಇವತ್ತು ನಾನು ಮಾತಾಡ್ತಿರುವಂತಹ ವಿಷಯ ಪೀಪಲ್ ಪ್ಲೀಸಿಂಗ್. ಇದು ಒಂದು ಕ್ಯಾರೆಕ್ಟರ್ ಟ್ರೇಟ್ ಅಂತ ಅನಿಸಿದ್ರೂ ಸಹ ತುಂಬಾ ಮುಂದೆ ಆಗುವಂತಹ ಇಂಪ್ಯಾಕ್ಟ್ ಮಾನಸಿಕವಾಗಿ ಹೆಚ್ಚಿರುತ್ತೆ. ಸೊ ಈ ಪೀಪಲ್ ಪ್ಲೀಸಿಂಗ್ ಅಂದರೆ ಏನು? ನಾವು ಎಷ್ಟೋ ಸಲ ಎಲ್ಲರಿಗೂ ಇಷ್ಟ ಆಗಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ನಮ್ಮ ಬೌಂಡ್ರೀಸನ್ನು ಕ್ರಾಸ್ ಮಾಡೋದಕ್ಕೆ ಬೇರೆಯವರಿಗೆ ಅವಕಾಶ ಮಾಡಿಕೊಟ್ಬಿಡ್ತೀವಿ. ಯಾರಿಗೂ ನೋವು ಕೊಡಬಾರ್ದು ಅನ್ನೋ ಒಂದು ಉದ್ದೇಶದಲ್ಲಿ ಇರ್ತೀವಿ. ಎಲ್ಲರ ಬಳಿಗೂ ನಾವು ಒಳ್ಳೆಯವ್ರು ಅನ್ನಿಸ್ಕೋಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಸೊ ಯಾಕೆ ಈ ರೀತಿಯಾಗಿ ನಮ್ಮಲ್ಲಿ ಪೀಪಲ್ ಪ್ಲೀಸಿಂಗ್ ಕ್ಯಾರೆಕ್ಟರ್ ಟ್ರೇಟ್ ಹುಟ್ಕೊಳ್ಳುತ್ತೆ? ಇದು ಆದಷ್ಟು ನಮ್ಮ ಚೈಲ್ಡ್ಹುಡ್ ಟ್ರೇಟ್ ಆಗಿ ಕಾರಣ ಆಗಿರುತ್ತೆ. ನಮ್ಮ ಹುಟ್ಟಿದಾಗಿಂದ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಮಗುಗೆ ನೀನು ಇದನ್ನು ಮಾಡಿದ್ರೇ ನಾನು ನಿನಗೇನಾದರೂ ಗಿಫ್ಟ್ ಕೊಡ್ತೀನಿ, ರ್ಯಾಂಕ್ ಬಂದ್ರೇ ನಿನಗೊಂದು ಅವಾರ್ಡ್ ಕೊಡ್ತೀನಿ, ಪ್ರೈಸ್ ಕೊಡ್ತೀನಿ ಅಂತ ಯಾವಾಗ ಪ್ರಾಕ್ಟೀಸ್ ಮಾಡ್ತಾರೆ ಆಗ ಆ ಮಗು ಆ ವ್ಯಾಲಿಡೇಷನ್ಗೋಸ್ಕರನೇ ನಾನು ಮಾಡಬೇಕು, ಅಕಸ್ಮಾತ್ ನಾನು ಅದನ್ನು ಅಕಂಪ್ಲಿಷ್ ಮಾಡಿಲ್ಲ ಅಂದರೆ ತನ್ನ ಸೆಲ್ಫ್ ವರ್ತನ್ನೇ ಕ್ವೆಶನ್ ಮಾಡ್ಕೊಳ್ಳುವಂತಹ ಒಂದು ಕ್ಯಾರೆಕ್ಟರ್ ಟ್ರೇಟ್ ಚಿಕ್ಕಂದಿನಿಂದಲೇ ಶುರುವಾಗುತ್ತೆ. ಇದೇ ಬೆಳೀತಾ ಬೆಳೀತಾ ಆದಷ್ಟು ನಾವು ಬೇರೆಯವರಿಂದ ವ್ಯಾಲಿಡೇಷನ್ ಸೀಕ್ ಮಾಡೋಕ್ಕೆ ಇಷ್ಟಪಡ್ತೀವಿ. ಯಾರಾದರೂ ಒಂದು ಚೂರು ನಮ್ಮಿಂದ ಬೇಜಾರಾದರೂ ಕೂಡ ನಮಗೆ ಇನ್ನೂ ಹೆಚ್ಚು ಟೆನ್ಷನ್ ಆಗುತ್ತೆ, ಸ್ಟ್ರೆಸ್ ಆಗುತ್ತೆ. ಅದು ನಮಗೆ ಇಷ್ಟ ಇಲ್ಲದೆ ಇದ್ರೂ ಸಹ ಕೆಲವೊಂದು ಸಲ ಅದಕ್ಕೆ ಒಪ್ಕೊಂಡು ಅದೇ ಗಿಲ್ಟ್ ಫೀಲಿಂಗಲ್ಲಿ ನಾವು ಮುಂದೆ ಹೋಗ್ತಾ ಇರ್ತೀವಿ. ಸೊ ಈ ಪೀಪಲ್ ಪ್ಲೀಸಿಂಗಿಂದ ಆಗುವಂತಹ ಒಂದು ಮೇನ್ ಸಮಸ್ಯೆನೇ ಈ ಗಿಲ್ಟ್. ಈ ಗಿಲ್ಟ್ ಅನ್ನೋದೇನಿದೆ ಅದು ತೀರಾ ಒಂದು ಒತ್ತಡವನ್ನು ನಮ್ಮಲ್ಲಿ ಡೆವಲಪ್ ಮಾಡುವಂತಹ ಒಂದು ಕ್ಯಾರೆಕ್ಟರ್ ಟ್ರೇಟ್. ಇದು ಆದಷ್ಟು ಆಗೋದು ಯಾವಾಗ ನಮ್ಮ ಬೌಂಡ್ರೀಸನ್ನು ನಾವು ಸರಿಯಾಗಿ ಸೆಟ್ ಮಾಡ್ಕೊಂಡಿರಲ್ಲ, ಯಾವಾಗ ನಾವು ಬೇರೆಯವರಿಗೆ ತುಂಬಾ ಅವಕಾಶಗಳನ್ನ ಕೊಡ್ತೀವಿ, ಚಾನ್ಸಸ್ಗಳನ್ನ ಕೊಡ್ತೀವಿ ನಮ್ಮನ್ನು ಹರ್ಟ್ ಮಾಡೋದಕ್ಕೆ. ಇನಿಷಿಯಲಿನೇ ನಾವು ಡೈರೆಕ್ಟಾಗಿ ಅವ್ರನ್ನ ಕಾನ್ಫ್ರಾಂಟ್ ಮಾಡಿರಲ್ಲ, ಎಷ್ಟೋ ಸಲ ನಮ್ಮ ಫೀಲಿಂಗ್ಸನ್ನು ಸಪ್ರೆಸ್ ಮಾಡ್ತಾ ಹೋಗ್ತೀವಿ. ಇದರಿಂದ ಜೀವನ ಪೂರ್ತಿ ನಮಗೆ ಇಷ್ಟ ಇಲ್ಲದೆ ಇರೋ ಹಾಗೆ ಒಂದು ಗಿಲ್ಟಲ್ಲೇ ನಾವು ನಮ್ಮ ಜೀವನವನ್ನು ಕಳಿತೀವಿ. ಇದರಿಂದ ಫ್ರಸ್ಟ್ರೇಷನ್ಸ್ ಕೂಡ ಹೆಚ್ಚಾಗುತ್ತೆ. ಎಷ್ಟೋ ಸಲ ನಮಗೆ ಇಷ್ಟ ಇಲ್ಲದೆ ಇರೋ ಕೆಲಸನ ಒಪ್ಕೊಂಡು ಅದೇ ಕೆಲಸವನ್ನು ಮುಂದುವರಿಸಿ ಮಾಡೋದ್ರಿಂದ ಎಷ್ಟೋ ನಮ್ಮ ಫ್ರಸ್ಟ್ರೇಷನ್ ಕೂಡ ಹೆಚ್ಚಾಗುತ್ತೆ. ಸೊ ನಾವು ಈ ಪೀಪಲ್ ಪ್ಲೀಸಿಂಗ್ನ ಪ್ರಿವೆಂಟ್ ಮಾಡೋದಕ್ಕೆ ಏನು ಮಾಡಬೇಕು? ಮೊದಲನೇದಾಗಿ ಸೆಲ್ಫ್ ಅನಾಲಿಸಿಸ್. ಇದು ನನಗೆ ನಿಜವಾಗ್ಲೂ ಅವಶ್ಯಕತೆ ಇದೆಯಾ ಅಥವಾ ಇದನ್ನು ನಾನು ಬೇರೆಯವ್ರಿಗೋಸ್ಕರ ಮಾಡ್ತಿದ್ದೀನಾ ಅನ್ನೋ ಒಂದು ಸೆಲ್ಫ್ ಅನಾಲಿಸಿಸ್ ತುಂಬ ಮುಖ್ಯ ಆಗುತ್ತೆ. ಹಾಗೆ ನೋ ಅಂತ ಹೇಳುವಂತಹ ಒಂದು ಅಭ್ಯಾಸ, ಹಾಗೆ ಕಾನ್ಫಿಡೆನ್ಸ್. ಇನಿಷಿಯಲಿ ಕೆಲವೊಂದು ವಿಷಯಗಳಿಗೆ ನೋ ಅನ್ನೋದು, ಬೇಡ ಅನ್ನೋದು ಕಷ್ಟ ಆಗುತ್ತೆ. ಎಲ್ಲೋ ತಪ್ಪು ಮಾಡ್ತಿದ್ದೀನೇನೋ, ಇನ್ನೊಬ್ರಿಗೆ ಹರ್ಟ್ ಮಾಡ್ತಿದ್ದೀನೇನೋ ಅಂತ ಅನಿಸುತ್ತೆ. ಆದರೆ ನಿಮ್ಮನ್ನು ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಳೋರಿಗೆ, ನಿಮ್ಮ ಸ್ನೇಹಿತರಿಗೆ ಅದು ಮ್ಯಾಟರ್ ಆಗೋದಿಲ್ಲ. ಸೊ ಈ ರೀತಿಯಾಗಿ ನೋ ಅನ್ನೋ ಅಭ್ಯಾಸವನ್ನು ನಾವು ಇನ್ಕಲ್ಕೇಟ್ ಮಾಡಬೇಕು. ಯಾವುದು ಫಿಸಿಕಲಿ ಮೆಂಟಲಿ ನಮ್ಮನ್ನು ಸಪ್ರೆಸ್ ಮಾಡ್ತಿದೆಯೋ, ಯಾವುದು ನಮಗೆ ಟಾರ್ಚರ್ ಅಂತ ಅನ್ಸೋಕ್ಕೆ ಶುರು ಆಗುತ್ತೋ ಅದನ್ನು ನಾವು ಹೈಲೈಟ್ ಮಾಡಿ ಹೇಳುವಂತಹ ಒಂದು ಅಭ್ಯಾಸವನ್ನು ಇನ್ಕಲ್ಕೇಟ್ ಮಾಡೋದು ತುಂಬಾ ಮುಖ್ಯ. ಇದರಿಂದ ಗಿಲ್ಟ್ ಇರೋದಿಲ್ಲ, ಫ್ರಸ್ಟ್ರೇಷನ್ ಇರೋದಿಲ್ಲ, ಅಥವಾ ಸ್ಯಾಡ್ನೆಸ್, ಡಿಪ್ರೆಷನ್, ಕ್ರಾನಿಕ್ ಆಗಿ ಆಗುವಂತಹ ಯಾವುದೇ ಮಾನಸಿಕ ಒತ್ತಡಗಳು ಇರೋದಿಲ್ಲ. ಸೊ ಆದಷ್ಟು ನಿಮ್ಮ ಬೌಂಡ್ರೀಸ್ನ ನೀವು ಕ್ಲಿಯರ್ ಸೆಟ್ ಮಾಡಿಕೊಂಡ್ರೆ ಈ ಪೀಪಲ್ ಪ್ಲೀಸಿಂಗ್ ಇಂದ ನೀವು ಸರ್ಪಾಸ್ ಮಾಡ್ಬೋದು, ಇನ್ನು ಹೆಚ್ಚು ಖುಷಿಯಾಗಿ ಇರ್ಬೋದು ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.